ಮೂಡಾದಲ್ಲಿ 3.26 ಲಕ್ಷ ಮೌಲ್ಯದ ವಿಚಾರಕ್ಕೆ ಸಂಬಂಧಪಟ್ಟ ದುಬಾರಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಅಂದರೆ ವಿವರವಾಗಿ ಹೇಳ್ತಿದ್ದಾರೆ ಏನೆಲ್ಲ ಆಗಿದೆ ಅಂತ. ಎಲ್ಲ ಅಧಿಕಾರಿಗಳು ಸೇರಿ ಅನುಕೂಲ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು ಯಾವ ರೀತಿ ಇಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಸ್ತಿತ್ವದಲ್ಲಿ ಇಲ್ಲದ ಜಮೀನನ್ನು ಭೂ ಪರಿವರ್ತನೆ ಮಾಡಲಾಗಿದೆ. ಜಮೀನೇ ಇಲ್ಲ ಅಂಥದ್ದನ್ನೇ ಪರಿವರ್ತನೆ ಮಾಡಲಾಗಿದೆ. ಕ್ಯಾಬಿನೆಟ್ ಟಿಪ್ಪಣಿ, ಮುಖ್ಯ ಕಾರ್ಯದರ್ಶಿ ಟಿಪ್ಪಣಿ ಇದೆ ಇದಕ್ಕೆಲ್ಲವೂ ಕೂಡ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬರ್ತಾ ಇದೆ. ಈ ಪ್ರಕರಣವನ್ನು ಸ್ವತಂತ್ರ ತನಿಖೆ ಕೊಡೋದು ಅನಿವಾರ್ಯ ಅನ್ನುವಂಥ ಮಾತನ್ನು ಮಣೀಂದರ್ ಸಿಂಗ್ ಹೇಳ್ತಿದ್ದಾರೆ. ಇನ್ನು 3.26 ಲಕ್ಷದ ಮೊತ್ತದ ಜಮೀನಿದೆ. ಈ ಸ್ವಾಧೀನಕ್ಕೆ ದುಬಾರಿ ಹಂಚಿಕೆ ನಿವೇಶನ ಮಾಡಲಾಗಿದೆ. 3,26,000 ರೂಪಾಯಿ ಮೌಲ್ಯದ ಜಮೀನು. ಅದಕ್ಕೆ ಬದಲಾಗಿ ಭಾರಿ ಮೊತ್ತದ ಹಣವನ್ನು ಅವರಿಗೆ ಕೊಡಲಾಗಿದೆ. ಎಲ್ಲ ಅಧಿಕಾರಿಗಳು ಸೇರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈಗ ಮಣೀಂದರ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ, ವಾದ ಮಂಡಿಸ್ತಾ ಇದ್ದಾರೆ. ಆ ವಾದದಲ್ಲಿ ಮಣೀಂದರ್ ಸಿಂಗ್ ಹೇಳ್ತಾ ಇರುವಂಥದ್ದು ಯಾವ್ಯಾವ ಆಧಾರದಲ್ಲಿ ಈ ಒಂದು ತನಿಖೆಯನ್ನು ಸ್ವತಂತ್ರವಾಗಿ ಮಾಡಬೇಕಾಗಿದೆ, ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಪ್ರಕರಣವನ್ನು ತನಿಖೆ ಮಾಡಿಸಬೇಕಾಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಬಿನೆಟ್ ಟಿಪ್ಪಣಿ ಇದೆ, ಮುಖ್ಯ ಕಾರ್ಯದರ್ಶಿಯಿಂದ ಟಿಪ್ಪಣಿ ಇದೆ. 3,26,000 ಜಮೀನನ್ನು ಸಾಕಷ್ಟು ಭಾರಿ ಮೊತ್ತದ ನಿವೇಶನವಾಗಿ ಬದಲಿ ಹಣವನ್ನು ನೀಡಲಾಗಿದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಇಂಡಿಪೆಂಡೆಂಟ್ ಆದಂಥ ಎನ್ಕ್ವೈರಿ ಮಾಡಬೇಕು. ನ್ಯಾಯ ಎತ್ತಿಡಿಯಲು ಸ್ವತಂತ್ರವಾದಂಥ ತನಿಖೆ ಅನಿವಾರ್ಯ. ಮೂಡಾ ನಡೆದಿರುವಂಥ ಘಟನೆಗಳು ತನಿಖೆ ಅಗತ್ಯವನ್ನು ಹೇಳ್ತಾ ಇವೆ. ಅಲ್ಲಿ ಏನಾಗಿದೆ ಮೂಡಾ ಸಂಸ್ಥೆಯಲ್ಲಿ ಎಲ್ಲ ಘಟನೆಗಳು ಸ್ವತಂತ್ರವಾದಂಥ ಇಂಡಿಪೆಂಡೆಂಟ್ ಆದಂಥ ಒಂದು ತನಿಖೆ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆಯನ್ನು ಹೇಳ್ತಾ ಇದೆ. ಹೀಗಾಗಿ ನ್ಯಾಯವನ್ನು ಎತ್ತಿಡಿಯೋದಕ್ಕೆ CBI ತನಿಖೆ ಅನಿವಾರ್ಯ ಅನ್ನುವಂಥ ಮಾತನ್ನೀಗ ಮಣೀಂದರ್ ಸಿಂಗ್ ಅವರು ತಮ್ಮ ವಾದದಲ್ಲಿ ಮಂಡಿಸ್ತಾ ಇದ್ದಾರೆ. ಮೂಡಾದಲ್ಲಿ ಏನೆಲ್ಲ ಘಟನೆಗಳಾಯಿತು, ಏಕಾಏಕಿ ಫೈಲ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆ ಇತ್ತು. ಅಲ್ಲಿರುವಂಥ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಯಿತು. ಜೊತೆಗೆ ಅನೇಕ ಹಂಚಿಕೆ ಆಗಿರುವಂಥ ಸಾಕಷ್ಟು ಸೈಟ್ಗಳನ್ನು ತತ್ಕ್ಷಣಕ್ಕೆಲ್ಲ ಹೋಲ್ಡ್ ಮಾಡಲಾಯಿತು, ಕೆಲವೊಂದಿಷ್ಟು ರದ್ದು ಮಾಡಲಾಯಿತು. ಅದಾದಮೇಲೆ ED ಬಂತು. ಎಲ್ಲ ಪ್ರಕರಣಗಳನ್ನು ನೋಡ್ತಾ ಇದ್ರೆ, ಅಲ್ಲಿ ನಡೆದಿರುವಂಥ ಘಟನೆಗಳನ್ನು ನೋಡ್ತಾ ಇದ್ರೆ, ಎಲ್ಲ ಘಟನೆಗಳು ನಿಜಕ್ಕೂ ಕೂಡ ಈ ಒಂದು ಸ್ವತಂತ್ರ ತನಿಖೆಯನ್ನು ಬಯಸತ್ತೆ ಅನ್ನುವಂಥ ಮಾತನ್ನು ಮಣೀಂದರ್ ಸಿಂಗ್ ಹೇಳ್ತಾ ಇದ್ದಾರೆ. ಸ್ವತಂತ್ರ ನ್ಯಾಯಸಮ್ಮತ ತನಿಖೆ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಈಗ ಮಣೀಂದರ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನ್ಯಾಯವನ್ನು ಎತ್ತಿಡಿಯೋದಕ್ಕೆ CBI ತನಿಖೆ ಅನಿವಾರ್ಯ ಅನ್ನುವಂಥ ವಾದವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಣೀಂದರ್ ಸಿಂಗ್ ಅವರು ಮಂಡಿಸ್ತಾ ಇದ್ದಾರೆ. ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಯಾವ್ಯಾವ ಕಾರಣಕ್ಕೋಸ್ಕರ ಇದನ್ನು ಸ್ವತಂತ್ರ ತನಿಖಾ ಸಂಸ್ಥೆ ಅಥವಾ CBI ತನಿಖೆ ಕೊಡಬೇಕು ಅನ್ನುವಂಥ ಮಾತನ್ನು ಈಗ ಮಣೀಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ಮೂಡಾದ ವಿಚಾರವನ್ನು ತರ್ತಾ ಇದ್ದಾರೆ. ಮೂಡಾದಲ್ಲಿ ಒಂದು ಕಡೆಗೆ ಮೂಡಾ ಸರ್ಕಾರದ ಅಧೀನ ಸಂಸ್ಥೆ, ಅದರ ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸರಿದಾರಲ್ಲ ಅವರು ಕೂಡ ರಾಜಕೀಯವಾಗಿ ಅಥವಾ ರಾಜಕೀಯ ಮುಖಂಡರಿಂದಲೇ ಕೂಡ ಒಂದು ರೀತಿಯಲ್ಲಿ ಪ್ರಭಾವಕ್ಕೊಳಗಾದವರು. ಹೀಗಾಗಿ ಅವರಿಂದ ತನಿಖೆಯನ್ನು ಸ್ವತಂತ್ರವಾಗಿ ಮಾಡೋದಕ್ಕೆ, ದಕ್ಷವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಮೂಡಾದಲ್ಲಿ ಏನಾಗಿದೆ, ಮೂಡಾದಲ್ಲೂ ಕೂಡ ಇದೇ ರೀತಿಯಾದಂಥ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಅಲ್ಲಿ ಸೈಟ್ ಹಂಚಿಕೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಸಾಕಷ್ಟಿದೆ. ಕ್ಯಾಬಿನೆಟ್ ಟಿಪ್ಪಣಿ ಇದೆ, ಮುಖ್ಯ ಕಾರ್ಯದರ್ಶಿಗಳ ಟಿಪ್ಪಣಿ ಇದೆ. ಜೊತೆಗೆ ಅಸ್ತಿತ್ವದಲ್ಲೇ ಇಲ್ಲದಂಥ ಜಮೀನಿಗೆ ಅದನ್ನು ಭೂ ಪರಿವರ್ತನೆ ಕೂಡ ಮಾಡಲಾಗಿದೆ. ಇದೆಲ್ಲದರ ಮೇಲೆ ಮೂಡಾದಲ್ಲಿ ಏನೆಲ್ಲ ಘಟನೆಗಳಾಯ್ತಲ್ಲ, ಸೈಟ್ಗಳನ್ನು ಏಕಾಏಕಿ ರದ್ದು ಮಾಡಿರುವಂಥದ್ದು ಅಥವಾ ಫೈಲ್ಗಳು ಮಿಸ್ ಆಗಿರುವಂಥದ್ದು, ಜೊತೆಗೆ ಏಕಾಏಕಿ ಸೈಟ್ ಹಂಚಿಕೆಯನ್ನು ಹೋಲ್ಡ್ ಮಾಡಿರುವಂಥದ್ದು, ಎಲ್ಲ ಬೆಳವಣಿಗೆಗಳು ನಿಜಕ್ಕೂ ಮೂಡಾದಲ್ಲಿ ಆದಂಥ ದೊಡ್ಡ ದೊಡ್ಡ ಘಟನೆಗಳು, ದೊಡ್ಡ ದೊಡ್ಡ ತಪ್ಪುಗಳು ಈಗಿನ ಸ್ವತಂತ್ರ ತನಿಖಾ ಅವಶ್ಯಕತೆಯನ್ನು ಎತ್ತಿ ಹೇಳ್ತಾ ಇವೆ. ಹೀಗಾಗಿ ನ್ಯಾಯಯುತವಾದಂಥ ನ್ಯಾಯವನ್ನು ಎತ್ತಿಡಿಯೋದಕ್ಕೆ ನಿಜಕ್ಕೂ ಈಗ ಸ್ವತಂತ್ರವಾದಂಥ ತನಿಖೆಯ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈಗ ಮಣೀಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಮಣೀಂದರ್ ಸಿಂಗ್, ಸ್ನೇಹಮಯಿ ಕೃಷ್ಣ ಅರ್ಜಿದಾರ, ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು, ಅವರು ತಮ್ಮ ವಾದದಲ್ಲಿ ಸಾಕಷ್ಟು ಆಯಾಮಗಳನ್ನು ತರ್ತಾ ಇದ್ದಾರೆ. ಒಂದು ಮೂಡಾದಲ್ಲಾಗಿರುವಂಥ ಘಟನೆ, ಮೂಡಾದಲ್ಲಿ ಯಾವ ರೀತಿ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನುವಂಥದ್ದು ಒಂದು ಘಟನೆ. ಮತ್ತೊಂದು, ಈ ಒಂದು ಪ್ರಕರಣದಲ್ಲಿ ಕೇವಲ ಬಿಸ್ನೆಸ್ ಮ್ಯಾನ್ಗಳಲ್ಲ, ರಾಜಕೀಯ ಪಕ್ಷದ ಮುಖಂಡರದಲ್ಲ ಆರೋಪಿಗಳು ಅನ್ನುವಂಥದ್ದು. ಮತ್ತೊಂದು, ಹಾಗೆಯೇ ಈಗಾಗಲೇ ಲೋಕಾಯುಕ್ತ ಪೊಲೀಸರಿಂದಾರೆ, ಲೋಕಾಯುಕ್ತ ಪೊಲೀಸರಿಂದ ಸರಿಯಾದಂಥ ರೀತಿಯಲ್ಲಿ ಅಥವಾ ಸ್ವತಂತ್ರವಾಗಿ ದಕ್ಷವಾಗಿ ತನಿಖೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಯಾರು ವಾದ ಮಂಡಿಸಿದರೆ ಅದನ್ನು ಪರಿಗಣಿಸುವಂಥ ಅಗತ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಯಾಕೆಂದರೆ ಅವರು ಆರೋಪಿತರು. ಹೀಗಾಗಿ ಆರೋಪಿತರಿಗೆ ತನಿಖಾ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಹಕ್ಕಿಲ್ಲ ಅನ್ನುವಂಥದ್ದು ಮಣೀಂದರ್ ಸಿಂಗ್ ಅವರ ವಾದ. ಇದಕ್ಕಾಗಿ ಸಾಕಷ್ಟು ತೀರ್ಪುಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹರಿಯಾಣ ಕೋರ್ಟ್ ಇರ್ಬೋದು, ಪಂಜಾಬ್ ಕೋರ್ಟ್ ಇರ್ಬೋದು, ಎಲ್ಲ ಕೋರ್ಟ್ಗಳಲ್ಲಿ ಬಂದಿರುವಂಥ ತೀರ್ಪುಗಳನ್ನು ಉಲ್ಲೇಖ ಮಾಡಿ ಯಾವ ಕಾರಣಕ್ಕೋಸ್ಕರ ಈ ಒಂದು ನ್ಯಾಯಸಮ್ಮತವಾದಂಥ ತನಿಖೆಗೋಸ್ಕರ ಸ್ವತಂತ್ರವಾದಂಥ ಒಂದು ತನಿಖೆ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಈಗ ಮಣೀಂದರ್ ಸಿಂಗ್ ಅವರು ತಮ್ಮ ವಾದದಲ್ಲಿ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ವಿವರಿಸ್ತಾ ಇದ್ವಿ ಮಣೀಂದರ್ ಸಿಂಗ್ ಅವರ ವಾದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳೆಲ್ಲ ನಾವು ನಿಮಗೆ ಹೇಳ್ತಾ ಇದ್ವಿ. ಮೊದಲನೇದಾಗಿ ಮೂಡಾ ಪ್ರಕರಣದಲ್ಲಿ ಏನಾಗಿದೆ ಅದನ್ನು ವಿವರಿಸ್ತಾ ಇದ್ದಾರೆ. ಮೂಡಾದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವೇ
ಪ್ರಕರಣ ಕೇಳಿಬಂದ ಇರುವಂಥ ಆರೋಪ ಕೇಳಿಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರೇ ಆರೋಪಿತರಾಗಿದ್ದಾರೆ ಈ ಪ್ರಕರಣದಲ್ಲಿ. ಹೀಗಾಗಿ ಅವ್ರ ವಿರುದ್ಧವೇ ಆರೋಪ ಇರುವಂಥ ಸಂದರ್ಭದಲ್ಲಿ ಸರ್ಕಾರದ ಅಧೀನದಲ್ಲಿರುವಂಥ ಲೋಕಾಯುಕ್ತ ಸಂಸ್ಥೆಯಿಂದ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಪೊಲೀಸರಿದ್ದಾರೆ, ರಾಜಕೀಯ ಪ್ರಭಾವಕ್ಕೆ ಸಹಜವಾಗಿ ಒಳಗಾಗಿರ್ತಾರೆ. ಅವರಿಂದಲೂ ಕೂಡ ನಾವು ದಕ್ಷವಾದಂಥ ನ್ಯಾಯಸಮ್ಮತವಾದಂಥ ತನಿಖೆಯನ್ನು ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಇನ್ನು ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು A1 ಆರೋಪಿತರು. ಹೀಗಾಗಿ ಅವರೇ ಶಂಕಿತ ಆರೋಪಿ ಇರುವಂಥ ಸಂದರ್ಭದಲ್ಲಿ ಯಾವ ಸಂಸ್ಥೆಯಿಂದ ತನಿಖೆ ಮಾಡಿಸಬೇಕು ಅಂತ ಅವರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೋರ್ಟೇ ಇದನ್ನು ನಿರ್ಧಾರ ಮಾಡಬೇಕು. ಕೋರ್ಟ್ಗೆ ಸಮಾಧಾನಕರ ಎನ್ನಿಸುವಂಥ ಒಂದು ಸ್ವತಂತ್ರವಾದಂಥ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸಬೇಕು, ಇದು ಅನಿವಾರ್ಯ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗೆಯೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಅನೇಕರು ವಾದ ಮಂಡಿಸಿದ್ರು ಕೂಡ ಅದನ್ನು ಹೈಕೋರ್ಟ್ ಪರಿಗಣಿಸಬಾರ್ದು. ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ತನಿಖಾ ಸಂಸ್ಥೆಯನ್ನು ಈ ಒಂದು ಪ್ರಕರಣದಲ್ಲಿ ಆಯ್ಕೆ ಮಾಡುವಂಥ ಹಕ್ಕಿಲ್ಲ ಅನ್ನುವಂಥ ಮಾತನ್ನು ಈಗ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಈಗಾಗಲೇ ಮೂಡಾ ಪ್ರಕರಣದಲ್ಲಿ ಮೂಡಾ ಪೊಲೀಸರು ಕೂಡ ಇನ್ಫ್ಯಾಕ್ಟ್ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಒಂದು ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ. ತನಿಖೆಯ ವರದಿಯನ್ನು ಈಗಾಗಲೇ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಮುಚ್ಚಿದ ಲಕೋಟಿಯಲ್ಲಿ ಲೋಕಾಯುಕ್ತ SP ಉದೇಶ್ ಅವರು ಒಂದು ತನಿಖಾ ವರದಿಯನ್ನು ಕೊಟ್ಟಿದ್ದಾರೆ. ಆ ತನಿಖಾ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ, ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಿರಪರಾಧಿ ಅಂತ ಹೇಳಲಾಗಿದೆಯಾ ಅಥವಾ ಅಪರಾಧಿ ಅಂತ ಹೇಳಲಾಗಿದೆಯಾ ಅಥವಾ ಶಂಕೆ ವ್ಯಕ್ತಪಡಿಸಲಾಗಿದೆಯಾ, ಅದೆಲ್ಲವೂ ಕೂಡ ಸಾಕಷ್ಟು ದೊಡ್ಡ ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದರೆ ಸಹಜವಾಗಿ ಆ ಒಂದು ವರದಿ ಹೊಸ ಆಯಾಮವನ್ನು ಹೊಸ ತಿರುವನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಗೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಲೋಕಾಯುಕ್ತ ಪೊಲೀಸರು ಅವರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಈ ಒಂದು ವರದಿಯಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಏನಾದ್ರು ಹೇಳಿದರೆ ಸಹಜವಾಗಿ ಅದೇ ಒಂದು ಆಧಾರವನ್ನು ಇಟ್ಕೊಂಡು ಸ್ನೇಹಮಯಿ ಕೃಷ್ಣ ಇನ್ನಷ್ಟು ಪ್ರಬಲವಾದಂಥ ವಾದ ಮಂಡಿಸುವಂಥ ಸಾಧ್ಯತೆ ಇರುತ್ತೆ. ಎಟ್ ದ ಸೇಮ್ ಟೈಮ್ ಒಂದು ವೇಳೆ ಅದರಲ್ಲಿ ಅವ್ರ ಮೇಲೆ ಅನುಮಾನಗಳಿವೆ ಅನ್ನುವಂಥ ಒಂದು ಅಂಶ ಏನಾದರೂ ಉಲ್ಲೇಖ ಆಗಿದ್ದರೆ ಸಹಜವಾಗಿ ಅದು ರಾಜಕೀಯವಾಗಿ ಅದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಹಿಂದೆ ಯಡಿಯೂರಪ್ಪನವರ ವಿರುದ್ಧವೂ ಕೂಡ ಲೋಕಾಯುಕ್ತರು ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಮೇಲೆ ಶಂಕೆ ವ್ಯಕ್ತಪಡಿಸಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡುವಂಥ ಒಂದು ಪ್ರಸಂಗ ಬಂತು. ಈಗಲೂ ಕೂಡ ಈ ವರದಿಯಲ್ಲಿ ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ಕೂಡ ಅಂಥ ಒಂದು ಉಲ್ಲೇಖ ಏನಾದಿದ್ರೆ ಅಂಥ ಅಂಶಗಳೇನಾದ್ರು ಇದ್ದರೆ ಆಗ ರಾಜಕೀಯವಾಗಿ ಬಹುದೊಡ್ಡ ಅಲ್ಲೋಲ ಕಲ್ಲೋಲ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಇದೆಲ್ಲದರ ನಡುವೆ ಈ ವರದಿಯಲ್ಲಿ ಏನಿದೆ ಅನ್ನುವಂಥ ಅಂಶ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುತ್ತೆ. ಯಾಕೆಂದರೆ ಕಾನೂನಿನ ಹೋರಾಟದಲ್ಲಿ ಅದರ ವರದಿಯ ಕೂಡ ಆ ವರದಿಯ ಸಾಧಕ ಬಾಧಕಗಳು ಕೂಡ ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಪ್ರಮುಖವಾಗಿ CBI ಕೊಡಬೇಕು ಅನ್ನುವಂಥ ಏನು ವಾದ ಇದೆ, ಆ ವಾದಕ್ಕೆ ಪೂರಕವಾಗಿರುತ್ತಾ ಮಾರಕವಾಗಿರುತ್ತಾ ಅದು ಗೊತ್ತಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಇದರಲ್ಲಿ ನಿರಪರಾಧಿ ಅಂತ ಹೇಳಿದ್ರೆ ಆಗ ಮಣಿಂದರ್ ಸಿಂಗ್ ಅವರು ಈಗಾಗಲೇ ಸ್ನೇಹಮಯಿ ಕೃಷ್ಣ ಪರ ಯಾರು ವಾದ ಮಾಡ್ತಿದ್ದಾರೆ ಅವರು ಮಣಿಂದರ್ ಸಿಂಗ್ ಅವರು ಕೂಡ ಸಹಜವಾಗಿ ಇನ್ನಷ್ಟು ಪ್ರಬಲವಾಗಿ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಾವು ಈಗಾಗಲೇ ಹೇಳಿದ್ವಿ ಲೋಕಾಯುಕ್ತ ಪೊಲೀಸಿಂದ ಇಂಥವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ. ಅಫ್ಕೋರ್ಸ್ ಅದಕ್ಕೆ ಸಿದ್ದರಾಮಯ್ಯ ಪರ ವಕೀಲರು ಕೂಡ ಕೌಂಟರ್ ಮಾಡ್ತಾರೆ. ಯಾಕೆಂದರೆ ಲೋಕಾಯುಕ್ತ ಪೊಲೀಸರಂದ್ರೆ ಮಾತ್ರಕ್ಕೆ ಏಕಾಏಕಿ ಅವರೇನು ಸಿದ್ದರಾಮಯ್ಯನವರ ಮೂಗಿನ ನೇರಕ್ಕೆ ತನಿಖೆಯನ್ನು ಮಾಡಲ್ಲ. ಈಗಾಗಲೇ CBI ಸಂಸ್ಥೆ ಆದರೂ ಕೂಡ ಲೋಕಾಯುಕ್ತ ಪೊಲೀಸರಾದ ಕರ್ನಾಟಕದಲ್ಲಿ ತಕ್ಕಮಟ್ಟಿಗಾದರೂ ಸ್ವಾಯತ್ತತೆ ಇದೆ. ಇನ್ನು CBI ಅಂತ ಹೇಳಿದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಮೂಗಿನ ಅಡಿ ಅಥವಾ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಕೆಳಗಡೆ ಬರುತ್ತೆ. ಹೀಗಾಗಿ ಗೃಹ ಇಲಾಖೆ ಕೆಳಗಡೆ ಬರುವಂಥ ಸಂಸ್ಥೆಯಿಂದ ತನಿಖೆ ಮಾಡೋದಾದರೆ ಅದನ್ನು ರಾಜಕೀಯ ಪ್ರೇರಿತ ಅಲ್ಲ ಅಂತ ನೀವು ಹೇಗೆ ಪರಿಗಣಿಸ್ತೀರಿ? ಎಲ್ಲ ಚರ್ಚೆಗಳು ಅಥವಾ ಎಲ್ಲ ವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಈ ಸಂಪೂರ್ಣ ಮೂಡಾ ಕೇಸನ್ನು CBI ತನಿಖೆ ಕೋರಿ ಅರ್ಜಿ ಸಲ್ಲಿಸಿರುವಂಥ ಪ್ರಕರಣ ಇದೀಗ ಹೊಸ ತಿರುವನ್ನು ಪಡೆದುಕೊಂಡರೂ ಕೂಡ ಅಚ್ಚರಿ ಏನಿಲ್ಲ. ರೈಟ್, ಈಗಾಗಲೇ ಈ ಒಂದು ಸಂಪೂರ್ಣ ಪ್ರಕರಣದಲ್ಲಿ ಮುಂದೇನಾಗುತ್ತೆ ನೋಡಬೇಕಾಗತ್ತೆ. ಈಗಾಗಲೇ ತನಿಖೆಗಳು ಒಂದು ಕಡೆಗೆ ನಡೀತಾ ಇದೆ. ತನಿಖೆಗಳು ಪೂರ್ಣಗೊಂಡಿರುವಂಥ ತನಿಖಾ ವರದಿಯನ್ನು ಏನಿದ್ದಾರೆ ಅದನ್ನು ಈಗಾಗಲೇ ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿ ವರದಿಯಲ್ಲಿ ಏನಿದೆ ಆ ಎಲ್ಲ ಅಂಶಗಳು ಬರುತ್ತೆ. ಸಹಜವಾಗಿಯೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅಥವಾ ಅವರ ಪರ ವಕೀಲರು ಕೂಡ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅದರ ವರದಿಯ ಕಾಪಿಯನ್ನು ಕೇಳಿದ್ರು ಕೂಡ ಅಚ್ಚರಿ ಏನಿಲ್ಲ. ಯಾಕೆಂದರೆ ಅವರು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಎಲ್ಲ ಅಂಶಗಳು ಪೂರಕವಾಗುತ್ತೆ. ಹೀಗಾಗಿ ಮುಚ್ಚಿದ ಲಕೋಟಿಯಲ್ಲಿ ಈಗಾಗಲೇ ನ್ಯಾಯಾಧೀಶರಿಗೆ ನೀಡಲಾಗಿದೆ. ನ್ಯಾಯಾಧೀಶರಿಗೆ ನೀಡಿರುವಂಥ ಒಂದು ವರದಿ ಏನಿರುತ್ತೆ ಅದನ್ನು ನೋಡಬೇಕಾಗತ್ತೆ. ಒಂದು ವೇಳೆ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೇಳಿದ್ರೆ ಆಗ ಇಡೀ ಪ್ರಕರಣ ಹೊಸ ತಿರುವನ್ನು ಪಡ್ಕೊಳ್ಳುತ್ತೆ.